ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಡಾಕ್ಟರ್ ಅಂಬಿಕಾ ಲಗಟಿಗೆರವರು. ಇವತ್ತು ನಾನು 10ನೇ ತರಗತಿ ವಿದ್ಯಾರ್ಥಿಗಳ 15 ಸ್ಟೆಪ್ ಏರೋಬಿಕ್ ಡ್ಯಾನ್ಸ್ ಅತ್ಯಂತ ಒಂದು ವಿಶೇಷವಾದದ್ದು ದೈಹಿಕ ಚಟುವಟಿಕೆಗಳನ್ನು ಉಸಿರಾಟದೊಂದಿಗೆ ಮಾಡುವಂತ ಒಂದು ದೈಹಿಕ ಚಟುವಟಿಕೆ ಎಂದು ಹೇಳಬಹುದು. ಅದರ ಸಲುವಾಗಿ ನಾನು ಇವತ್ತು 15 ಸ್ಟೆಪ್ಗಳನ್ನು ಕಲಿತ ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿವಿಧ ಸಂಗೀತ ಸಂಯೋಜನೆಯೊಂದಿಗೆ ತಮ್ಮ ಸ್ಟೆಪ್ಗಳನ್ನು ಹಾಕಬಹುದು. ಒಂದನೇ ಸ್ಟೆಪ್ ಹೇಳ್ತಾ ಇದ್ದೀನಿ ನೋಡಿ, ಸ್ಲೋ ಮಾರ್ಚ್ ಆನ್ ದಿ ಸ್ಪಾಟ್. ಜಸ್ಟ್ ನಿತ್ತಲ್ಲಿ ಸ್ಲೋ ಮಾರ್ಚ್ ಮಾಡ್ಬೇಕಾ ಆನ್ ದಿ ಸ್ಪಾಟ್. 1, 2, 3, 4, 5, 6, 7, 8, 7, 5, 4. ನೆಕ್ಸ್ಟ್ ಚೇಂಜ್. ಏನೇದು ಸ್ಟೆಪ್ ಸೈಡ್ ವರ್ಡ್, ಸೈಡ್ ಸ್ಟೆಪ್. ಇಲ್ಲಾಂದ್ರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಮಾಡ್ಬಿಡೋಣಂತೆ. ಅದು ನೆಕ್ಸ್ಟ್ ಕಂಟಿನ್ಯೂ ಬರ್ತದೆ. ನಿತ್ತಲ್ಲಿ ನಾವು ಲೆಫ್ಟ್ ಸೈಡ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಆದ ನಂತರ ಮೂರನೇ ಸ್ಟೆಪ್ ಒನ್ ಸ್ಟೆಪ್ ಸೈಡ್ ವಾರ್ಡ್. 1, 2, 3, 4, 5, 6, 7, 8. 8, 7, 6, 5, 4, 3, 2. Next change. Next 2 step side ward. 2 step ನಮಗೆ ಲೆಫ್ಟ್ ಲೆಗ್ ಇಂದ ಸ್ಟಾರ್ಟ್ ಮಾಡೋಣಂತೆ. 1, 2, 3, 4, 5, 6, 7, 8. 8, 7, 4, 3. ನೆಕ್ಸ್ಟ್ ಚೇಂಜ್. ಸೈಡ್ ಹೊಡೆದ್ರೆ ಇನ್ನೊಂದ್ಸಲ ನೋಡಿ, ನಾನು ಕರೆಕ್ಟಾಗಿ ಮಾಡ್ತೀನಿ. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಅಂದ್ರೆ ಈಚೆ ಕಡೆ ಸ್ಟೆಪ್ ಬರ್ತವೆ, ಈಚೆ ಕಡೆ ಸ್ಟೆಪ್ ಬರ್ತವೆ. ನೆಕ್ಸ್ಟ್ ಎಲ್ ಸೇಪ್. ಎಲ್ ಸೇಪ್ ಏನಿರ್ತದೆ ಹಾಗೆ ನಮ್ಮ ದೇವರು ನೋಡಿಸ್ಬೇಕು. ಫಸ್ಟಿಗೆ ನಾವು ಲೆಫ್ಟ್ ಲೆಗ್ ದಿಂದ ಸ್ಟಾರ್ಟ್ ಮಾಡೋಣ. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಕಂಟಿನ್ಯೂ ಆಗಿ ನಾವು ಎಲ್ ಸೇಪ್ ಮಾಡೋಣ. ನೆಕ್ಸ್ಟ್ ದಿಸ್ ಇಸ್ ವೆರಿ ಕ್ರೇಜಿ ಸ್ಟೆಪ್ ಅಂತ ಹೇಳ್ಬಾರ್ದು. ಪಿ ಸೇಪ್. ಪಿ ಸೇಪ್ ಇಸ್ ಕಂಟಿನ್ಯೂ ಆಗಿ ಎಷ್ಟು ಬೇಕಾದ್ರೂ ರೋಟೇಟ್ ಹಾಕೋತ 14 ಕೌಂಟ್ಕೊಂಡು ರೋಟೇಟ್ ಹಾಕೋತ ಮಾಡ್ಬೋದು. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಇದನ್ನ ನಾವು ಮತ್ತೆ ರೊಟೇಟ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಕಂಟಿನ್ಯೂ ಮಾಡಿ ಒಳ್ಳೆ ವರ್ಕೌಟನ್ನು ಮಾಡಬಹುದು ವಿದ್ಯೆ ಇರಬೇಕು. ನೆಕ್ಸ್ಟ್ ಅಂದ್ರೆ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಟಚ್ ಐ ಶೇಪ್ ಅಥವಾ ಸ್ಟೆಪ್. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಕಂಟಿನ್ಯೂ ಆಗಿ ಮಾಡಬಹುದು. ನೆಕ್ಸ್ಟ್ ಗ್ರೇಪ್ ವೈನ್ ಸ್ಟೆಪ್ ಅನ್ನು ನಾವು 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8 ಮಾಡೋದು. ಇನ್ನು ಗ್ರಿಪ್ ಒನ್ ಪ್ಯೂರ್. ನೆತ್ತಲ್ಲಿ ನಾವು 180 ಡಿಗ್ರಿ ತಿರುಗಬೇಕಾಗುತ್ತೆ. 1, 2, 3, 4, 5, 6, 7. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4,
5, 6, 7, 8. Continue and fine. Next, hand raise. Hand raise exercise ಅನ್ನು ಮಾಡೋಣಂತೆ. Next, 1, 2, 3, 4, 5, 6, 7, 8. 1, 2, 3, 4, 5. Continue hand raise with leg raise ಕೂಡ ನಾವು ಮಾಡ್ಕೋಬಹುದು. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. ಅಂದ್ರೆ ನಾವು ಮ್ಯೂಸಿಕ್ ತಕ್ಕಂತೆ ಹ್ಯಾಂಡ್ ರೈಸು ಲೆಗ್ ರೈಸು ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕುಂಬಳಕಾಯಿಯನ್ನು ಬಳ್ಳಿಯಲ್ಲಿಟ್ಟು ಕೆಳಗೆ ತೋರಿಸ್ಬೇಕಾಗುತ್ತೆ. ಮತ್ತಿದ್ರೆ ನೆಲ್ಲಿಕಾಯಿನ ಗಿಡದಲ್ಲಿಟ್ಟರೆ ಗಿಡದಲ್ಲಿ ತೋರಿಸ್ಬೇಕಾಗುತ್ತೆ. ಅದಕ್ಕಾಗಿ ನಾವು ಹ್ಯಾಂಡ್ ರೈಸು ಲೆಗ್ ರೈಸನ್ನು ಕರೆಕ್ಟ್ ಮೂಮೆಂಟ್ ಆಗಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಚೆಚೆ ಒಂದು ಇದು ಕೂಡ ಎಕ್ಸರ್ಸೈಸ್ ಬಹಳ ಇದು ಅಂತದ್ದು. 1 ಚೆಚೆ ಚೆಚೆ, 2 ಚೆಚೆ ಚೆಚೆ, 1 ಚೆಚೆ ಚೆಚೆ, 2 ಚೆಚೆ ಚೆಚೆ, 1 ಚೆಚೆ ಚೆಚೆ. ಒಂದು ಸ್ಟೆಪ್ ಅನ್ನಿಟ್ಟು 4 ಸ್ಟೆಪ್ಗಳು ನಿಧಾನವಾಗಿ ನಿಂತಲ್ಲಿ ಹಾಕೋದು. 1 ಚೆಚೆ ಚೆಚೆ, 2 ಚೆಚೆ ಚೆಚೆ, 1 ಚೆಚೆ ಚೆಚೆ, 2. ಅಂದ್ರೆ ಮ್ಯಾಂಬೋ ಪಿವೋಟ್ ಕೂಡ ನಾವು ಕಂಟಿನ್ಯೂ ಆಗಿ ಹಾಕೊಂಡು ಇಲ್ಲಿ ಎಕ್ಸರ್ಸೈಸ್ ಸಂದರ್ಭ ತಕ್ಕಂತೆ ಈಗ SSLC ಏರೋಬಿಕ್ ಡ್ಯಾನ್ಸ್ 15 ಸ್ಟೆಪ್ಗಳು ಮ್ಯಾಕ್ಸಿಮಮ್ ಅದು ಅಂತಿದ್ದೀನಿ. ಆ ಸ್ಟೆಪ್ಗಳನ್ನು ನಾವು ಈ ನಾನು ಬರೀ ಬಾಯ್ ಕೌಂಟ್ ಸ್ಟೆಪ್ ಹೇಳಕ್ಕೆ ಇಷ್ಟು ಒಂದು ಸೆಟ್ ಬರ್ತಾ ಇದೆ. ಅತ್ಯಂತ ಒಂದು ಉಪಯುಕ್ತವಾದ ಆಸನ. ಈ ಮ್ಯೂಸಿಕ್ ಅನ್ನು ಹಾಕೊಂಡು ಸ್ಟೆಪ್ಗಳನ್ನು ಹಾಕಿ 5 ಅಥವಾ 10 to 15 ಮಿನಿಟ್ಸ್ ಮಾಡೋದ್ರಿಂದ ಸ್ವೆಟ್ ಬಂದು ಆಲ್ ಬಿಗ್ ರಿಲೀಫ್ ಆಗುತ್ತೆ. ಅದ್ರ ಸಲುವಾಗಿ ಹೊಟ್ಟೆ ದೈಹಿಕ ಫಿಟ್ನೆಸ್ ಆಗೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದಕ್ಕೆ ಬಾಲಿವುಡ್ ಟಾಲಿವುಡ್ ಆಗಿರ್ಬೋದು, ಜುಂಬಾ ಡ್ಯಾನ್ಸ್ ಆಗಿರ್ಬೋದು ಇದಕ್ಕೆ ಹೆಚ್ಚು ಬರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಇದನ್ನು ಕಲಿತು ತಮ್ಮ ಸಂಗೀತ ಸಂಯೋಜನೆಗೆ ತಾವು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿಗೆ ಈ ಒಂದು ಏರೋಬಿಕ್ ಡ್ಯಾನ್ಸ್ ಒಂದು ಪ್ರಾಕ್ಟೀಸ್ ಮಾಡ್ತಾರೆ. ಥ್ಯಾಂಕ್ ಯು.